ಸ್ನೇಹಿತರೆ ಇಲ್ಲಿ ನೋಡಿ, ಇದೆಲ್ಲ ಕಾಲ್ದಾರಿ ಇದ್ದಾವೆ. ಇಲ್ಲಿ ಒಂದು ಸಲ ಈ ರೋಡಿಂದ ಈ ಕಡೆ ಪಾಸ್ ಆಯಿತು ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಕಂಡುಹಿಡಿಯೋಕ್ಕಾಗೋದಿಲ್ಲ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಯಾರು ಬಂದರು, ಯಾರು ಹೋದರು, ಏನು ಮಾಡಿದರು ಅನ್ನೋದನ್ನು ಕೂಡ ಈ ಇದರಲ್ಲಿ ಇಂತಹ ಬಂಡೆಗಳ ಸಂದಲ್ಲಿ ಅಂದರೆ ಇದನ್ನು ನಾನು ಉದಾಹರಣೆಯಾಗಿ ತೋರಿಸ್ತಾ ಇದ್ದೀನಿ. ಬಂಡೆಗಳು ಅಂದರೆ ವೀರಪ್ಪನ ಅವಿತು ಇರುವಂತಹ ಬಂಡೆಗಳು ಇದಕ್ಕಿಂತನೂ ಘನಘೋರವಾಗಿ ಇರುವಂಥ ಬಂಡೆಗಳಿದ್ದಾವೆ. ಅವನ ಅಡಗು ತಾಣಗಳು ಇವತ್ತಿಗೂ ಕೂಡ ಅವನು ಏನು ಪ್ಲಾಸ್ಟಿಕ್ ಕೊಡಗಳಲ್ಲಿ ಅವನು ದಿನಸಿ ಐಟಮ್ಗಳು, ಹಾಗೆಯೇ ಅವನು ಪಡೆದಿರುತ್ತಂತಕ್ಕಂಥ ಹಣ ಅಂತೇಳಿದರೆ ಈಗ ಕಿಡ್ನ್ಯಾಪ್ ಮಾಡೋದು, ಅವರಿಂದ ಹಣ ದೋಚೋದು. ಅಂದರೆ ಕಿಡ್ನ್ಯಾಪರ್ ಮಾಡಿದವರಿಂದ ಅಲ್ಲ, ಅದನ್ನು ಅವ್ರನ್ನ ಕಿಡ್ನ್ಯಾಪ್ ಮಾಡಿದ ನಂತರ ಹಣಕ್ಕಾಗಿ ಬೇಡಿಕೆ ಇಟ್ಟು ಅದನ್ನು ಪಡೆಯೋದು. ಅಂತಹ ಪಡೆದಂಥ ಹಣಗಳನ್ನು ಪ್ಲಾಸ್ಟಿಕ್ ಕೊಡಗಳಲ್ಲಿ ಪ್ಲಾಸ್ಟಿಕ್ ಬಟ್ಟೆಯಿಂದ ಕ್ಲೀನಾಗಿ ಸುತ್ತಬಿಟ್ಟು ಭೂಮಿಯಲ್ಲಿ ಹುದುಗಿಸಿಡ್ತಿದ್ದಂತೆ. ಅಂತಹ ಎಷ್ಟೋ ತಾಣಗಳು ಇವತ್ತಿಗೂ ಕೂಡ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಇವತ್ತಿಗೂ ಕೂಡ ಇದ್ದಾವೆ. ಯಾಕಂದರೆ ಅದು ಯಾವುದೇ ಕಾಲಕ್ಕೂ ಹಾಳಾಗಬಾರ್ದು ಅಂಥೇಳಿ ಅವನು ವೀರಪ್ಪನು ಅದನ್ನು ಸುರಕ್ಷಿತವಾಗಿ ಸಂರಕ್ಷಣೆ ಮಾಡಿ ಇಡ್ತಾ ಇದ್ದ. ಈ ಕಾಡಿನ ಪ್ರದೇಶದ ಪ್ರತಿಯೊಂದು ಮೂಲೆಗಳು ಕೂಡ ವೀರಪ್ಪನಿಗೆ ಪರಿಚಯ ಇದ್ದವು. ಯಾಕಂದರೆ ಅವನು ಹುಟ್ಟಿದ್ದೇ ಈ ಒಂದು ಕಾಡಿನ ಅಂಚಿನ ಗ್ರಾಮದಲ್ಲಿ, ಅವನು ಬೆಳೆದಿದ್ದೇ ಕಾಡಿನಲ್ಲಿ, ಓಡಾಡಿದ್ದೇ ಕಾಡಿನಲ್ಲಿ ಆಗಿದ್ದರಿಂದ ಪ್ರತಿಯೊಂದು ಮೂಲೆಯೂ ಕೂಡ ವೀರಪ್ಪನಿಗೆ ಪರಿಚಯ ಇರುವಂತಹ ಜಾಗಗಳೇ. ಹಾಗಾಗಿ ಇಂಥಲ್ಲೇ ಹಣವನ್ನು ಇಟ್ಟಿದ್ದೀವಿ, ಇಂಥಲ್ಲೇ ನಮ್ಮ ಅಡುಗೆ ಸಾಮಗ್ರಿಗಳನ್ನು ಇಟ್ಟಿದ್ದೀವಿ ಅನ್ನೋದನ್ನು ಸುಲಭವಾಗಿ ಇಂಥ ದಿಕ್ಕಿನಲ್ಲೇ ಹೋಗಿ ಆ ಪ್ರದೇಶದಲ್ಲಿ ಏನು ಇಟ್ಟಿರ್ತಿದ್ದ ಅಲ್ಲಿಯೇ ಅವನು ಹಣವನ್ನು ಮತ್ತು ದಿನಸಿ ಐಟಮ್ಗಳನ್ನು, ತನ್ನ ಒಂದು ಸಹಚರಗಳನ್ನು ಸಾಕೋದಕ್ಕೆ ಅವನು ದಿನಸಿ ಐಟಮ್ಗಳನ್ನು ಆ ಒಂದು ಪ್ರದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ತಗೋತಾ ಇದ್ದ ಸ್ನೇಹಿತರೆ. ಈ ರೀತಿಯ ಬಂಡೆಗಳು ನಾವಿಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ಶೂಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಈ ರೀತಿಯ ಬಂಡೆಗಳು ಈ ಪ್ರದೇಶದ ಸುತ್ತಮುತ್ತ ತುಂಬ ಸಿಗ್ತವೆ. ಈ ರೀತಿ ಬಂಡೆ ಪ್ರದೇಶಗಳ ಮಧ್ಯೆ ಅಂದರೆ ಕಾಡಿನ ಒಳಗಡೆ ಹೋದಾಗ ಏನಾದರೂ ಅವಿತ್ಕೊಂಡು ಕೂತ್ಕೊಂಡ್ಬಿಟ್ರೆ ದೇವರಾಣೆಗೂ ಯಾರು ಬಂದರೂ ಕೂಡ ಗೊತ್ತಾಗದೇ ಇರುವಂತಹ ಬಂಡೆಗಳು ಸ್ನೇಹಿತರೆ.